ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ದಿನ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರೋ ಪ್ರತಿಯೊಬ್ಬರಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಇವತ್ತು ತಾರೀಕು 19 ನವೆಂಬರ್ 2024 ಮಂಗಳವಾರ. ದಕ್ಷಿಣಾಯನ ಶರದೃತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷ, ಚೌತಿ ತಿಥಿ, ಆರಿದ್ರ ನಕ್ಷತ್ರ, ಸಾಧ್ಯ ಯೋಗ, ಬಾಲವಕರಣ. ಈ ದಿನ ಸಹಸ್ರಾರು ಮಂದಿ ಭಕ್ತರು, ಶ್ರದ್ಧಾಳುಗಳು ಗಣೇಶನ ಕೃಪೆಗಾಗಿ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸ್ತಾರೆ. ಮಂಗಳವಾರ ಚೌತಿ ಬಂದಿರೋದ್ರಿಂದ ಹೊಸದಾಗಿ ವ್ರತ ಆಚರಿಸಬೇಕು ಅಂತ ಬಯಸ್ತಕ್ಕಂಥವರು ವ್ರತವನ್ನು ಹಿಡಿಬಹುದು. ಜೊತೆಗೆ ಕುಚಗ್ರಹರ ಪೀಡ ಪರಿಹಾರಕ್ಕಾಗಿ ಗಣೇಶನ ಸೋದರ ಸುಬ್ರಹ್ಮಣ್ಯನನ್ನು ಪೂಜಿಸಬಹುದು. ವೀಕ್ಷಕರೇ, ಈಗ ಎಂದಿನಂತೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಚುಟುಕಾಗಿ ನೋಡೋಣ ಬನ್ನಿ. ಮೇಷರಾಶಿಯ ಅಗ್ನಿಶಾಮಕ ಸಿಬ್ಬಂದಿಗೆ ಇವತ್ತು ಸಾಕಷ್ಟು ಕೆಲಸ ಇರುತ್ತೆ. ಅಂದರೆ ಹಲವಾರು ಕಡೆ ಈ ಅಗ್ನಿ ಅವಘಡ ನಡೆಯೋ ಸಾಧ್ಯತೆಗಳಿದೆ. ಇನ್ನು ವ್ಯಾಪಾರೋದ್ಯಮಿಗಳಿಗೆ ಸಾಕಷ್ಟು ಲಾಭವಾಗಲಿದೆ. ಅಸ್ತಮಾ ರೋಗಿಗಳು ನಿರ್ಲಕ್ಷ್ಯ ಮಾಡದೇ ಚಿಕಿತ್ಸೆ ಪಡೆಯತಕ್ಕಂಥದ್ದು ಉತ್ತಮ. ವೃಷಭ ರಾಶಿಯವರು ಇವತ್ತು ವಂಚನೆಗೆ ಒಳಗಾಗತಕ್ಕಂತಹ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕೈ ಹಾಕುವಾಗ ಜೋಪಾನ. ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಮಿಥುನ ರಾಶಿಯವರು ಇವತ್ತು ಒಂದಿಲ್ಲೊಂದು ವಿಷಯಕ್ಕೆ ಜೋರು ಕೋಪ ಮಾಡ್ಕೊಳ್ತೀರಿ. ಹೀಗಾಗಿ ಸಂಯಮ ಅಗತ್ಯ. ಪುಸ್ತಕ ಮಾರಾಟ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಇಚ್ಛೆಯ ಪುಸ್ತಕವನ್ನು ಖರೀದಿಸ್ತೀರಿ. ಕಟಕ ರಾಶಿಯವರಿಗೆ ಇವತ್ತು ಖರ್ಚು ಜಾಸ್ತಿ ಇದೆ. ದೇಹಾಯಾಸ ಸೇರಿದ ಹಾಗೆ ಒಂದಿಲ್ಲ ಒಂದು ಸಮಸ್ಯೆ ನಿಮ್ಮನ್ನು ಕಾಡ್ತಿರುತ್ತೆ. ಕೆಲಸದ ನಡುವೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತಕ್ಕಂಥದ್ದು ಉತ್ತಮ. ಸಿಂಹ ರಾಶಿಯವರ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ. ಕುಟುಂಬ ಸದಸ್ಯರು, ಬಂಧು ಮಿತ್ರರೊಡನೆ ಸಂತಸದ ಕ್ಷಣಗಳನ್ನು ಕಳೀತೀರಿ. ಧನಲಾಭ ಇದೆ. ಕನ್ಯಾ ರಾಶಿಯ ರೈತರು ಅಧಿಕ ಇಳುವರಿಯಿಂದ ಸಂತಸ ಪಡ್ತೀರಿ. ಉದ್ಯೋಗಿಗಳಿಗೆ ಬಡ್ತಿ, ವೇತನ ಹೆಚ್ಚಳದ ಶುಭ ವಾರ್ತೆ ಸಿಗಲಿದೆ. ತುಲಾ ರಾಶಿಯ ಅನೇಕರಿಗೆ ಇವತ್ತು ಕೆಲಸ ಜಾಸ್ತಿ ಇಲ್ಲದೆ ಇದ್ದರೂ ಏನೋ ಒಂಥರ ಸುಸ್ತು, ಸಂಕಟ ಶುರುವಾಗುತ್ತೆ. ತಂಗಾಳಿಯನ್ನು ಸವಿತಾ ಹೊಂಗೆಂಬರದ ಕೆಳಗಡೆ ಸುಮ್ಮನೆ ಕೂತ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ. ಇನ್ನು ವೈದ್ಯರು, ರಾಜಕಾರಣಿಗಳಿಗೆ ಇವತ್ತು ಅಧಿಕ ಲಾಭ ಇದೆ. ವೃಶ್ಚಿಕ ರಾಶಿಯವರು ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತಿಸ್ತೀರಿ. ಉತ್ತಮ ಕಾರ್ಯಗಳಿಗಾಗಿ ರಾಜಮರ್ಯಾದೆ ಸಿಗುತ್ತೆ. ನಿಮ್ಮ ಹಿತಶತ್ರುಗಳಿಂದ ಪೀಡನೆ. ಇನ್ನು ಮನೆಯ ಬಳಿ ದುರ್ಗಂಧದಿಂದಾಗಿ ಕಿರಿಕಿರಿ ಅನುಭವಿಸ್ತೀರಿ. ಧನಸ್ಸು ರಾಶಿಯವರು ಪ್ರಯಾಣವನ್ನು ಕೈಗೊಂಡಲ್ಲಿ ಯಾವುದೇ ಅಡೆತಡೆ ಇಲ್ಲದ ಸುಖಕರ ಪ್ರಯಾಣ ನಿಮ್ಮದಾಗಲಿದೆ. ಇನ್ನು ದುಷ್ಟರನ್ನು ಕಂಡ್ರೆ ದೂರ ಇರೋದು ಒಳ್ಳೆಯದು. ಹಾಗೆಯೇ ಸ್ವತಃ ದುಷ್ಕರ್ಮದಲ್ಲೇ ತೊಡಗಿಸ್ಕೊಳ್ಬಾರ್ದು. ಮಕರ ರಾಶಿಯವರ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಉಂಟಾಗಲಿದೆ. ಧನ ಲಾಭ ಇದೆ. ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಮತ್ತು ಔಷಧಿ ಕೂಡ ಲಭ್ಯವಾಗಲಿದೆ. ಕುಂಭರಾಶಿಯ ಉದ್ಯೋಗಿಗಳಿಗೆ ಸ್ಥಾನಮಾನ ಪ್ರಾಪ್ತಿ. ಸಂಚಾರ ಕಾಲದಲ್ಲಿ ಹಲವು ವಿಘ್ನಗಳು ಉಂಟಾಗಲಿವೆ. ಮೀನರಾಶಿಯವರು ಹಣದ ವ್ಯವಹಾರಗಳಲ್ಲಿ ಜೋಪಾನವಾಗಿರಿ. ಹಾಗೆಯೇ ಆತ್ಮವಿಶ್ವಾಸದಿಂದ ಜವಾಬ್ದಾರಿಗಳನ್ನು ನಿಭಾಯಿಸಿ. ವೀಕ್ಷಕರೇ, ಇದಾಗಿತ್ತು ಇಂದಿನ ರಾಶಿ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಲೋಕಾ ಸಮಸ್ತ ಸುಖಿನೋ ಭವಂತು. ಸರ್ವಂ ಸನ್ಮಂಗಲಾನಿ ಭವಂತು.